ನಮ್ಮ ಜೊತೆ ಈಗ ಕೋಲಾರ ಸಂಸದರಾದಂಥ ಮಲ್ಲೇಶ್ ಅವರು ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಒಂದು ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರವಾದಂಥವ್ರು. ಚೆನ್ನಮ್ಮನವರ ಬಗ್ಗೆ ಹೇಳೋದಾದರೆ, ಅವರು ಬರೀ ದೇವೇಗೌಡರ ಕುಟುಂಬದಲ್ಲಿ ಅವ್ರ ಮಕ್ಕಳಿಗೆ ಮಾತ್ರ ತಾಯಿ ಅಲ್ಲ, ನಮಗೆಲ್ಲರೂ ತಾಯಿನೇ. ಇಡೀ JDS ಪಕ್ಷದ ಕಾರ್ಯಕರ್ತರಿಗೆ, ಲೀಡರ್ಸ್ಗೆ ಎಲ್ಲರಿಗೂ ಅವರು ತಾಯಿ ಸ್ವರೂಪದಲ್ಲಿದ್ದರು. ಅವರ ಆಶೀರ್ವಾದ ನಮ್ಮೆಲ್ಲೆಲ್ಲ ಇತ್ತು. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅವರು ಪೂಜೆ ಪುನಸ್ಕಾರ ಏನು ಮಾಡ್ತಾಯಿದ್ರು, ಅದನ್ನು ನೋಡ್ತಾ ಇದ್ದರೆ ಒಂದು ದೈವ ಸ್ವರೂಪನೇ ನಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಒಂದು ನಿಟ್ಟಿನಲ್ಲಿ ಒಂದು ನಂಬಿಕೆ ನಮಗಿತ್ತು. ಇನ್ನು ಹೇಳೋಕ್ಕೆ ಇಷ್ಟಪಡಬೇಕಂದ್ರೆ, ನಾನು ಸಂಸದದ B.Pharm ಟಿಕೆಟ್ ತೊಗೊಳ್ಳುವಾಗ ಚೆನ್ನಮ್ಮ ತಾಯಿಯವರು ನಮಗೆ B.Pharm ಕೊಡುವಾಗ ಒಂದು 10 ನಿಮಿಷ ನಮ್ಗೆ ತಡವಾಯಿತು. ಆದರೆ ಅವ್ರು ಕಾಯ್ತಾಯಿದ್ರು, ಬರಲಿ ಮಗು ಬರಲಿ, B.Pharm ನನ್ನ ಕೈಯಿಂದನೇ ಕೊಡಬೇಕು, ನಾನು ಆಶೀರ್ವಾದ ಮಾಡಬೇಕು ಅಂತ. ಆ ಆಶೀರ್ವಾದ ಇವತ್ತು ನಾನು ಈ ಸ್ಥಾನದಲ್ಲಿರೋಕ್ಕೆ ಅವರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸಾಕಷ್ಟು ನೋಡಿದ್ದೀರಿ. ದೇವೇಗೌಡರನ್ನ ಉಪಚರಿಸೋದು ಒಂದು ಕಡೆ, ಪತಿಯನ್ನು ಉಪಚರಿಸೋದು ಒಂದು ಕಡೆ, ಆದರೆ ಬಂದಂಥ ಜನರನ್ನು ಕೂಡ ಸಾಕಷ್ಟು ಉಪಚರಿಸಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ರು ಅನ್ನೋದು. ಅವ್ರು ಹೇಳ್ತಾ ಇದ್ರು, ಎಷ್ಟು ಕಷ್ಟ ಬಂದ್ರೂ ಒಂದು ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರು, ನಿಮ್ಮ ಹಿತೈಷಿಗಳು, ನಿಮ್ಮ ದೊಡ್ಡವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರು ಅಂತ ಹೇಳ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ನಾವು ಏನು ಯುವಕರು, ನಾವು ನಮ್ಮ ಪಕ್ಷದಲ್ಲಿ ಏನು ಶಾಸಕರಾಗಿದ್ದಾರೋ, ಸಂಸದರಾಗಿದ್ದಾರೋ, MLCಗಳಾಗಿದ್ದಾರೋ, ಅವರೆಲ್ಲ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವರ ಏನು ಒಂದು ತಾಳ್ಮೆಯಿಂದ ಮಾತುಗಳು ಹೇಳ್ಕೊಟ್ಟಿದ್ದಾರೋ ನಮಗೆ, ಅದನ್ನೇ ನಾವು ನಂಬಿಕೊಂಡು ನಾವು ಆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಯಶಸ್ಸು ನಾವು ಎಲ್ಲ ನೋಡ್ತಾ ಇದ್ದೀವಿ. ಈ ಯಶಸ್ಸು ಎಲ್ಲ ಅವ್ರಿಗೆ ಸೇರಿರೋದು, ದೇವೇಗೌಡರು ಸಾಹೇಬ್ರಿಗೆ ಸೇರಿರೋದು, ಕುಮಾರಣ್ಣನಿಗೆ, ರೇವಣ್ಣಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಸಾಕಷ್ಟು ಅವರ ಕುಟುಂಬದ ರಾಜಕೀಯದವರಿಗೆ ಕೊಡ್ತಕ್ಕಂಥ ಸಲಹೆನೇ ಬೇರೆ. ನಿಮಗೂ ಏನಾರು ಆ ಥರ ಸಲಹೆಗಳನ್ನೇನಾರು ಕೊಡ್ತಾ ಇದ್ರಾ ಅಂತ? ನನಗೆ ಏನು ಒಂದು ಸಂಸದ MP ಇದು B.Pharm ಕೊಟ್ಟರು. ಆವಾಗ ನೀನು 2 ಎಲೆಕ್ಷನ್ ಸೋತಿದ್ಯಾ, ಈ 3ನೇ ಎಲೆಕ್ಷನ್ ನಿನಗೆ ಗೆಲ್ಲಬೇಕು, ಆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಿನ್ನ ಜೊತೆ ಇದೆ ಅಂತ ಹೇಳಿ ಕಳಿಸಿದಾಗ, ಒಂದು ತಾಳ್ಮೆ ಇರಬೇಕು ನಿನಗೆ ಅಂತ ಹೇಳಿದ್ದಾರೆ. ಆ ತಾಳ್ಮೆ ಇವತ್ತು ನಾನು ಅವ್ರು ಹೇಳಿದ್ದಂಗೆ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆ ತಾಳ್ಮೆ ಏನು ಅಂತ ಅವ್ರು ಹೇಳಿದಾರೋ, ಆ ತಾಳ್ಮೆಯಿಂದನೇ ನಾವು ಏನಾದರೂ ಸಾಧಿಸ್ಬೋದು. ನಮ್ಮಂಥ ಯುವಕರಿಗೆ ಅದೊಂದು ದೊಡ್ಡ ವರವಾಗಿತ್ತು. ಅವ್ರು ಏನು ಹೇಳ್ತಾ ಇದ್ರು, ಭಾಳ ಜಾಸ್ತಿ ಹೇಳ್ತಾ ಇರಲಿಲ್ಲ, 1-2 ಮಾತುಗಳು ಹೇಳ್ತಾ ಇದ್ರು. ಆ ಮಾತುಗಳು ಅವ್ರು ಹೇಳಿದ್ದಕ್ಕೆ ನಾವು ಇವತ್ತು ಈ ಸ್ಥಾನದಲ್ಲಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಸಂಸದರಾದಂಥ ಮಲ್ಲೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.